ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಮಮಾಂಗ್ ದಾಯ್ ಅವರು ಬರೆದಿರತಕ್ಕಂತಹ ಸ್ಮಾಲ್ ಟೌನ್ಸ್ ಆ್ಯಂಡ್ ದ ರಿವರ್ ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಆಗಿರೋ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಒಂದು ಪೋಯಮ್ ಏನು ಥೀಮ್ಸ್ಗಳನ್ನು ಒಳಗೊಂಡಿದೆ ಮತ್ತು ಏನಿದೆ ಅಂತಕ್ಕಂಥದ್ದನ್ನು ಸ್ಟಾರ್ಟಿಂಗಲ್ಲಿ ನೋಡೋಣ. ಆಮೇಲೆ ನಾವು ಲೈನ್ ಬೈ ಲೈನ್ ಈ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಪಾಯಿಂಟ್ಸ್ಗಳನ್ನು ನೋಡ್ತಾ ಬನ್ನಿ. ದಿಸ್ ಪೋಯಮ್ ಈಸ್ ಅಬೌಟ್ ಲೈಫ್, ಡೆತ್ ಆ್ಯಂಡ್ ಇಮ್ಮಾರ್ಟ್ಯಾಲಿಟಿ. ನಮ್ಮ ಪೋಯೆಟ್ ಅವರು ಈ ಒಂದು ಪೋಯಮ್ನಲ್ಲಿ ಮುಖ್ಯವಾಗಿ ಲೈಫ್ ಅಂದರೆ ಜೀವನ, ಡೆತ್ ಅಂದರೆ ಮರಣ ಮತ್ತು ಇಮ್ಮಾರ್ಟ್ಯಾಲಿಟಿ ಅಂದರೆ ಅಮರತ್ವದ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವನು ಸಾವನ್ನು ಕಂಡೇ ಕಾಣ್ತಾನೆ. ಸೊ ಇಲ್ಲಿ ನಮ್ಮ ಪೋಯೆಟ್ ಪ್ರಕಾರ ಈ ದೇಹ ಅಂತಕ್ಕಂಥದ್ದಕ್ಕೆ ಮಾತ್ರ ಸಾವಿರುತ್ತೆ, ಬಟ್ ಆತ್ಮ ಅಂತಕ್ಕಂಥದ್ದು ಸಂಚರಿಸುತ್ತಾ ಹೋಗುತ್ತೆ. ಅದು ಯಾವತ್ತೂ ಕೂಡ ಎಂಡ್ ಆಗೋದಿಲ್ಲ, ಅದು ಮತ್ತೆ ಮತ್ತೊಂದು ದೇಹವನ್ನು ಸೇರ್ಕೊಳ್ಳುತ್ತೆ ಅಂತಕ್ಕಂತಹ ಒಂದು ಥೀಮನ್ನು ಈ ಪೋಯಮಲ್ಲಿ ನಾವು ನೋಡ್ತೇವೆ. ನೆಕ್ಸ್ಟ್ ಪಾಯಿಂಟ್ ನೋಡಿ. ದ ಟೌನ್ ಸಿಂಬಲೈಸಿಂಗ್ ಡೆತ್ presents a weeping picture of those who have lost their dear ones. ಈ ಒಂದು ಟೈಟಲ್ ಅಲ್ಲಿ ನೀವು ಗಮನಿಸಬಹುದು ಸ್ಮಾಲ್ ಟೌನ್ಸ್. ಎಸ್, ಈ ಒಂದು ಟೌನ್ ಏನನ್ನ ಪ್ರೆಸೆಂಟ್ ಮಾಡುತ್ತೆ ಅಂದರೆ ಡೆತ್ ಅಂತಕ್ಕಂಥದ್ದರ ಸಾವನ್ನು ಅದು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದೆ. ಯಾಕೆಂದರೆ ಪ್ರತಿನಿತ್ಯವೂ ಕೂಡ ಒಂದು ನಗರದಲ್ಲಿ ಅಂದರೆ ದೊಡ್ಡದಾಗಿರ್ತಕ್ಕಂಥದ್ದು ಇರ್ಬೋದು, ಸಣ್ಣ ನಗರ ಇರ್ಬೋದು, ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಾಯ್ತಾನೆ ಇರ್ತಾರೆ. ಇದು ನಿರಂತರವಾಗಿರ್ತಕ್ಕಂಥದ್ದು. ಸೊ ಅ ವೀಪಿಂಗ್ ಪಿಕ್ಚರ್, ವೀಪಿಂಗ್ ಅಂದರೆ ಅಳ್ತಕ್ಕಂಥದ್ದು ಅಂತೇಳಿ. ಸೊ ಸತ್ತು ಹೋಗಿರ್ತಕ್ಕಂತಹ ವ್ಯಕ್ತಿಗಳನ್ನು ನೆನೆಸಿಕೊಂಡು ಅವರ ಸಂಬಂಧಿಕರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಳ್ತಾನೆ ಇರ್ತಾರೆ. ಸೊ ಅದನ್ನು ಈ ಒಂದು ಸಿಟಿ ಅಂತಕ್ಕಂಥದ್ದು ಇಲ್ಲಿ ಸಿಂಬಲ್ ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ. ಇನ್ ದಿಸ್ ಪೋಯಮ್ ನಾಟ್ ಓನ್ಲಿ ದ ಪೋಯೆಟ್ ಗ್ರೀವ್ಸ್ ಬಟ್ ದ ಟೌನ್ ಆಲ್ಸೋ ಮೌನ್ಸ್ ದ ಲಾಸ್. ಕೇವಲ ಸತ್ತು ಹೋಗಿರ್ತಾರಲ್ವ ಆ ವ್ಯಕ್ತಿಯ ಸಂಬಂಧಿಕರು ಮಾತ್ರ ಅಲ್ಲ, ಅದ್ರ ಜೊತೆಗೆ ಸುತ್ತಮುತ್ತ ಇರತಕ್ಕಂತಹ ನೆರೆಹೊರೆಯವರು ಅಥವಾ ಫ್ರೆಂಡ್ಸ್ ಯಾರೇ ಇದ್ರು ಕೂಡ ಅದಕ್ಕೆ ಮೌರ್ನ್ ಅಂದರೆ ಇಲ್ಲಿ ನೋವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ದುಃಖವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಂತೇಳಿ ಎಲ್ಲರೂ ಕೂಡ ದುಃಖ ಪಡ್ತಾ ಇರ್ತಾರೆ. Moreover, the poet presents a contrast in the image of the river that lives eternally. ಎಸ್, ಮನುಷ್ಯ ಅಂತಕ್ಕಂಥವನು ಸತ್ತು ಹೋಗ್ಬೋದು, ಆದರೆ ಇಲ್ಲಿ ಒಂದು ರಿವರ್ ಅಂತಕ್ಕಂಥದ್ದನ್ನು ಅವರು ಏನು ಟೈಟಲ್ಲಿ ತೆಗೆದುಕೊಂಡಿದ್ದಾರೋ ಆ ರಿವರ್ ಬಗ್ಗೆನೂ ಹೇಳ್ತಾ ಹೋಗ್ತಾರೆ. ಇದು ಮನುಷ್ಯನಿಗಿಂತ ಭಿನ್ನ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಮನುಷ್ಯ ಹುಟ್ಟಿದ ಮೇಲೆ ಸತ್ತು ಹೋಗ್ತಾನೆ, ಬಟ್ ಆ ರಿವರ್ ಹಾಗಲ್ಲ, ಅದು ಸಾವನ್ನು ಗೆದ್ದು ಬಂದಿರತಕ್ಕಂಥದ್ದು. ಯಾಕೆಂದರೆ ನೋಡಿ, ರಿವರಲ್ಲಿ ಇರ್ತಕ್ಕಂತಹ ನೀರು ಏನಾಗುತ್ತೆ, ಅದು ರೀಸೈಕಲ್ ಆಗ್ತಾ ಹೋಗುತ್ತೆ. ಅದು ಆವಿಯಾಗಿ ರಿವರ್ ಖಾಲಿಯಾಗಿ ಹೋದರೂ ಕೂಡ ಮತ್ತೆ ಅದು ಮೋಡಗಳಾಗಿ ಮಳೆ ಸುರಿದು ಮತ್ತೆ ರಿವರ್ ನಿರಂತರವಾಗಿ ಹರಿತಾನೆ ಇರುತ್ತೆ. ಹಾಗಾಗಿ ಅದಕ್ಕೆ ಎಂಡ್ ಅಂತಕ್ಕಂಥದ್ದು ಇಲ್ಲ, ಸಾವು ಅಂತಕ್ಕಂಥದ್ದು ಇಲ್ಲ ಅಂತೇಳಿ ಪೋಯೆಟ್ ಹೇಳ್ತಾ ಹೋಗ್ತಾರೆ. ವೇರ್ ಆಸ್ ಹ್ಯೂಮನ್ಸ್ ಆರ್ ಪ್ರೋನ್ ಟು ಡೆತ್ ಆ್ಯಂಡ್ ಡಿಕೆ. ಮನುಷ್ಯ ಮಾತ್ರ ಈ ಒಂದು ಸಾವಿಗೆ ಶರಣಾಗಲೇಬೇಕಾಗುತ್ತೆ, ನಾಶವಾಗಿ ಹೋಗ್ತಾನೆ ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಎಸ್ ಡಿಯರ್ ಲರ್ನರ್ಸ್, ಈ ಒಂದು ಪೋಯಮ್ ಬಗ್ಗೆ ನಾನು ತುಂಬಾ ಸ್ಟಡಿ ಮಾಡಬೇಕಾಯಿತು, ಯಾಕೆಂದರೆ ಇದಕ್ಕೆ ಎಕ್ಸ್ಪ್ಲೇನ್ ಕೊಡಬೇಕು ಅಂಥೇಳಿ. ಸೊ ಆ ಸಂದರ್ಭದಲ್ಲಿ ನಾನು ಕಂಡುಕೊಂಡಿದ್ದೇನಪ್ಪ ಅಂದರೆ, ಪೋಯೆಟ್ ಅವರು ಅಂದರೆ ನಮ್ಮ ಪೋಯೆಟ್ ಏನಿದ್ದಾರೋ ಅವರು ಯಾವಾಗ ಈ ಒಂದು ಪೋಯಮನ್ನು ಬರೆದರು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಎಸ್, ಇವರು ಊರಲ್ಲಿದ್ದಾಗ ಅವರ ಆಂಟ್ ಅಥವಾ ಒಬ್ಬರ ರಿಲೇಟಿವ್ ಇರ್ತಾರೆ, ಅವರು ಸತ್ಬಿಟ್ಟಿರ್ತಾರೆ. ಸೊ ಅವರು ಸತ್ತಂತಹ ಸಂದರ್ಭದಲ್ಲಿ ಏನು ಅಲ್ಲಿಗೆ ಹೋಗಿರ್ತಾರೋ ಆ ದುಃಖದ ಒಂದು ಏನು ವಿಷಯ ನಡೀತಾ ಇರುತ್ತೋ, ಒಬ್ಬ ವ್ಯಕ್ತಿಯನ್ನು, ಆತ್ಮೀಯರನ್ನು ಕಳ್ಕೊಂಡಿರ್ತಕ್ಕಂತಹ ದುಃಖ ಏನಿರುತ್ತೋ ಅದನ್ನು ನಮ್ಮ ಪೋಯೆಟ್ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗಾಗಿರ್ತಕ್ಕಂತಹ ಫೀಲಿಂಗ್ಸ್ಗಳನ್ನು ಅವರು ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಈ ಒಂದು ಪೋಯಮ್ನ ಸ್ಟಾಂಜಾಗಳನ್ನು ನಾವು ಕಲಿತಾ ಹೋಗೋಣ. ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ನ ನೀವು ನೋಡ್ತಾ ಬನ್ನಿ. ಸ್ಮಾಲ್ ಟೌನ್ಸ್ ಆಲ್ವೇಸ್ ರಿಮೈಂಡ್ ಮೀ ಆಫ್ ಡೆತ್. ಎಸ್, ಸಣ್ಣ ಪಟ್ಟಣಗಳೇನಿರ್ತಾವೆ, ಟೌನ್ಸ್ಗಳು ಯಾವಾಗಲೂ ಕೂಡ ನನಗೆ ಸಾವನ್ನು ನೆನಪು ಮಾಡ್ತವೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಯಾಕೆಂದರೆ ಮೊದಲಿಗೆ ಹೇಳಿದಾಗೆ ಪ್ರತಿನಿತ್ಯವೂ ಯಾರಾದರೂ ಒಬ್ಬರು ಸಾವನ್ನು ಅಪ್ತಾನೆ ಇರ್ತಾರೆ ಈ ಟೌನ್ಗಳಲ್ಲಿ. ಮೈ ಹೋಮ್ ಟೌನ್ ಲೈಸ್ ಕಾಮ್ಲಿ ಅಮಿಡಿಸ್ಟ್ ದ ಟ್ರೀಸ್. ಎಸ್, ನನ್ನ ಒಂದು ಹೋಮ್ ಟೌನ್ ಅಂದರೆ ಪೋಯೆಟ್ ಅವರು ಹೇಳ್ತಕ್ಕಂಥದ್ದು ಅವರ ಒಂದು ಹೋಮ್ ಟೌನ್ ಅಥವಾ ಅವರ ಒಂದು ಮೂಲ ನಿವಾಸ ಎಲ್ಲಿದೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಲೈಸ್ ಕಾಮ್ಲಿ ಅಂದರೆ ಪ್ರಶಾಂತವಾಗಿರ್ತಕ್ಕಂತಹ ಒಂದು ಸ್ಥಳದಲ್ಲಿ, ಅಮಿಡಿಸ್ಟ್ ದ ಟ್ರೀಸ್ ಅಂದರೆ ಒಂದು ಕಣಿವೆ ಪ್ರದೇಶದ ಒಳಗಡೆ ಮರ ಗಿಡಗಳು ಬೆಳೆದಿರ್ತಾವಲ್ವಾ, ಅಂದರೆ ಇಲ್ಲಿ ಅರಣ್ಯದ ಮಧ್ಯದ ಹತ್ತಿರ ಏನೋ ಇವರ ಒಂದು ಪಟ್ಟಣ ಇರ್ತಕ್ಕಂಥದ್ದು. ಇಟ್ ಈಸ್ ಆಲ್ವೇಸ್ ದ ಸೇಮ್.
ಎಸ್, ಯಾವಾಗಲೂ ಕೂಡ ಅದು ಒಂದೇ ರೀತಿ ಇರುತ್ತೆ. ಒಂದು ವೇಳೆ ದೊಡ್ಡ ಪಟ್ಟಣ ಆಗಿದ್ರೆ ಅದು ನಿರಂತರವಾಗಿ ಚೇಂಜ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಮಾಡರ್ನೈಜೇಷನ್ ಕಾರಣದಿಂದ. ಬಟ್ ದೂರದಲ್ಲಿರ್ತಕ್ಕಂತಹ ಒಂದು ಸಣ್ಣ ಪಟ್ಟಣ ಆಗಿರೋದ್ರಿಂದ ಅಲ್ಲಿ ಡೆವಲಪ್ಮೆಂಟ್ ಅಷ್ಟೊಂದು ಸ್ಪೀಡಾಗಿ ಆಗ್ತಾ ಇರೋದಿಲ್ಲ. ಹಾಗಾಗಿ ಯಾವಾಗಲೂ ಕೂಡ ಒಂದೇ ಥರ ಇರುತ್ತೆ. ಇನ್ ಸಮ್ಮರ್ ಆರ್ ವಿಂಟರ್, ಬೇಸಿಗೆನೇ ಇರಲಿ ಚಳಿಗಾಲ ಇರಲಿ ಮಳೆಗಾಲ ಇರಲಿ, ಯಾವಾಗಲೂ ಕೂಡ ಸೇಮ್ ಆಗಿರುತ್ತೆ. ವಿತ್ ದ ಡಸ್ಟ್ ಫ್ಲೈಯಿಂಗ್, ಎಸ್ ನೋಡಿ ಇಲ್ಲಿ ಡಸ್ಟ್ ಅಂದರೆ ಧೂಳು ಅಂತೇಳಿ, ಯಾವಾಗಲೂ ಕೂಡ ಧೂಳು ಮಿಶ್ರಿತವಾಗಿ ಅಲ್ಲಿರುತ್ತೆ. ಕಾರಣ ಇಷ್ಟೇ, ಏನೋ ತುಂಬ ಹಳೆಯ ಕಾಲದ ಮನೆಗಳು ಇರ್ತವೆ, ಅಷ್ಟೊಂದು ಡೆವಲಪ್ಮೆಂಟ್ ಕೂಡ ಇರೋದಿಲ್ಲ, ಹಾಗಾಗಿ ಅಲ್ಲಿ ಧೂಳು ತುಂಬಿಕೊಂಡಿರುತ್ತೆ ಅಂತ ಪೋಯೆಟ್ ಅವರು ಹೇಳ್ತಾ ಇದ್ದಾರೆ. ಆರ್ ದ ವಿಂಡ್ ಹೌಲಿಂಗ್ ಡೌನ್ ದ ಗಾರ್ಜ್, ಎಸ್ ಇಲ್ಲಿ ಗಾರ್ಜ್ ಅಂದರೆ ಒಂದು ಕಣಿವೆ ಪ್ರದೇಶ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಸೊ ಆ ಒಂದು ಕಣಿವೆ ಪ್ರದೇಶದಲ್ಲಿ ಯಾವಾಗಲೂ ಕೂಡ ಹೌಲಿಂಗ್ ಅಂದರೆ ಜೋರಾಗಿ ಕಿರಿಸ್ತಕ್ಕಂತಹ ಗಾಳಿ, ಅಂದರೆ ಅಲ್ಲಿ ಗಾಳಿ ಬೀಸ್ತಾ ಇರುತ್ತೆ ಅಂತಹ ಒಂದು ಪ್ಲೇಸ್ ಇವ್ರದ್ದಾಗಿತ್ತು. ಇನ್ನು ಸೆಕೆಂಡ್ ಸ್ಟಾಂಜಾಗೆ ಬಂದಾಗ ನೋಡಿ, ಜಸ್ಟ್ ದ ಅದರ್ ಡೇ ಸಮ್ ಒನ್ ಡೈಡ್, ಎಸ್ ಮತ್ತೊಂದಿನ ಮತ್ತೊಬ್ಬ ವ್ಯಕ್ತಿ ಸತ್ತು ಹೋಗ್ತಾರೆ. ಇನ್ ದ ಡ್ರೆಡ್ಫುಲ್ ಸೈಲೆನ್ಸ್ ವಿ ವೆಪ್ಟ್, ಎಸ್ ನೋಡಿ ಇವರು ಏನು ಸಾವಿಗೆ ಅಳ್ತಕ್ಕಂಥದ್ದೇನು ಹೊಸದಲ್ಲ, ಯಾಕಂದರೆ ಮೊದಲಿಗೆ ಹೇಳ್ದಾಗೆ ಪ್ರತಿನಿತ್ಯವೂ ಕೂಡ ಯಾವುದಾದ್ರೂ ಒಂದು ಸಾವು ಅಲ್ಲಿ ಕಂಡು ಬರ್ತಾನೆ ಇರುತ್ತೆ. ಸೊ ಅಲ್ಲಿರ್ತಕ್ಕಂತಹ ಜನಗಳು ಈ ಒಂದು ಡ್ರೆಡ್ಫುಲ್ ಸೈಲೆನ್ಸ್ ಅಂದರೆ ತುಂಬ ದುಃಖದಲ್ಲಿ ಅವರಿಗೆ ಭಯ ಇರುತ್ತೆ, ಸತ್ತವ್ರನ್ನ ಕಳ್ಕೊಂಡಾಗ ಮನಸ್ಸಿನಲ್ಲಿ ಆತಂಕ ಇರುತ್ತೆ, ನೋವಿರುತ್ತೆ. ಸೊ ಅಂತಹ ಒಂದು ಸೈಲೆನ್ಸಲ್ಲಿನೇ, ನೋವಿನಲ್ಲಿನೇ ವಿ ವೆಪ್ಟ್ ಅಂದರೆ ಅಳೋದು ಅಂತ, ಕಣ್ಣೀರು ಹಾಕ್ತಾ ಇರ್ತಾರೆ. ಲುಕಿಂಗ್ ಅಟ್ ದ ಸ್ಯಾಡ್ ರೀತ್ ಆಫ್ ಟ್ಯೂಬರೋಸಸ್, ಎಸ್ ನಾವು ಸುಗಂಧರಾಜ ಅಂತ ಕರಿತೇವೆ. ಟ್ಯೂಬರೋಸಸ್ ಅಂದರೆ ಸುಗಂಧರಾಜ, ಅಂದರೆ ಸತ್ತವರ ಮೇಲೆ ನಾವು ಹೂವಿನ ಮಾಲೆಯನ್ನು ತಂದು ಹಾಕ್ತೀವಲ್ವ, ಅದನ್ನು ಇಲ್ಲಿ ಪೋಯಿಟ್ ಹೇಳ್ತಾ ಇದ್ದಾರೆ. ಲುಕಿಂಗ್ ಎಟ್ ದ ಸ್ಯಾಡ್ ರೀತ್, ಹೂವಿನ ಮಾಲೆ. ಎಂತಹ ಮಾಲೆ? ಸ್ಯಾಡ್ ಅಂದರೆ ದುಃಖದಲ್ಲಿರ್ತಕ್ಕಂತಹ ಹೂವಿನ ಮಾಲೆ ಅಂತೇಳಿ. ಅಂದರೆ ಯಾರಾದರೂ ಸತ್ತಾಗ ಅವರಿಗೆ ಸಂಬಂಧಪಟ್ಟವರು ದುಃಖದಲ್ಲಿ ಏನು ಒಂದು ಹೂವಿನ ಮಾಲೆಯನ್ನು ಸಮರ್ಪಣೆ ಮಾಡಲಿಕ್ಕೆ ಅಂತೇಳಿ ತೆಗೆದುಕೊಂಡು ಬಂದು ಆ ಮೃತ ದೇಹದ ಮೇಲೆ ಇಡ್ತಕ್ಕಂಥದ್ದನ್ನು ನಾವು ನೋಡಿರ್ತೇವೆ. ಸೊ ಆ ರೀತಿ ಸುಗಂಧರಾಜ ಹೂವಿನಿಂದ ಮಾಡಿರ್ತಕ್ಕಂತಹ ಹೂವಿನ ಮಾಲೆಗಳನ್ನು ತಂದು ದೇಹದ ಮೇಲೆ ಹಾಕ್ತಾರೆ. ಲೈಫ್ ಆ್ಯಂಡ್ ಡೆತ್ ಓನ್ಲಿ ದ ರಿಚುವಲ್ಸ್ ಆರ್ ಪರ್ಮನೆಂಟ್. ಎಸ್ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಪೋಯಿಟ್ ಹೇಳ್ತಾರೆ. ಲೈಫ್ ಆ್ಯಂಡ್ ಡೆತ್, ಸಾವು ಅಂತಕ್ಕಂಥದ್ದು ಮತ್ತು ಜನನ ಅಂತಕ್ಕಂಥದ್ದು ಅಥವಾ ಜೀವನ ಅಂತಕ್ಕಂಥದ್ದು ಇವು ನಿರಂತರವಾಗಿರ್ತಕ್ಕಂಥದ್ದು ಅಂತ ಹೇಳಲಿಕ್ಕೆ ಪೋಯಿಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಡಬಲ್ ಟೈಮ್ ಈ ಒಂದು ವರ್ಡ್ಸ್ಗಳನ್ನು ಬಳಸಿದ್ದಾರೆ. ಲೈಫ್ ಆ್ಯಂಡ್ ಡೆತ್ ತುಂಬಾ ಒತ್ತು ಕೊಡ್ತಾ ಇದ್ದಾರೆ ಈ ಒಂದು ಸೆಂಟೆನ್ಸ್ಗೆ. ಸೊ ಓನ್ಲಿ ದ ರಿಚುವಲ್ಸ್ ಅಂದರೆ ಸಂಪ್ರದಾಯಗಳು ಅಂತ. ಸೊ ಇಲ್ಲಿ ವ್ಯಕ್ತಿಗಳು ಹುಟ್ಟೋದು ಸಾಯೋದು ಕಾಮನ್ ಆಗಿರ್ತಕ್ಕಂಥದ್ದು, ಅದಕ್ಕೆ ಇಲ್ಲಿ ಲೈಫ್ ಆ್ಯಂಡ್ ಡೆತ್, ಮರುಜನ್ಮ ಅಂತಕ್ಕಂಥದ್ದು ಇರುತ್ತೆ ಅನ್ನೋದನ್ನು ಕೂಡ ಈ ವರ್ಡ್ಸ್ಗಳು ಸಿಂಬಲ್ ಮಾಡ್ತವೆ. ಓನ್ಲಿ ದ ರಿಚುವಲ್ಸ್ ಆರ್ ಪರ್ಮನೆಂಟ್, ಮನುಷ್ಯ ಅಂತಕ್ಕಂಥವನು ಶಾಶ್ವತ ಅಲ್ಲ, ನಮ್ಮ ದೇಹ ಅಂತ್ಯ ಆಗುತ್ತೆ. ಆದರೆ ಸಂಪ್ರದಾಯಗಳೇನಿರ್ತವೋ ಅಂದರೆ ಸತ್ತ ವ್ಯಕ್ತಿಯನ್ನು ಹೂಳೋದಿರ್ಬೋದು, ಬೇರೆ ಯಾವುದೇ ಸಂಪ್ರದಾಯಗಳಿರ್ಬೋದು, ಅವೆಲ್ಲವೂ ಕೂಡ ಶಾಶ್ವತವಾಗಿರ್ತಕ್ಕಂಥವು. ಅದರ ಜೊತೆಗೆ ನಮ್ಮ ಆತ್ಮವು ಕೂಡ ಶಾಶ್ವತ ಅಂತಕ್ಕಂಥದ್ದನ್ನು ಇಲ್ಲಿ ಪೋಯಿಟ್ ಹೇಳ್ತಾ ಇದ್ದಾರೆ. ಅಂದರೆ ಸತ್ತ ಮೇಲೆ ನಮ್ಮ ಆತ್ಮ, ಸೋಲ್ ಅಂತ ಏನು ಕರಿತೀವೋ, ಅದು ಮತ್ತೊಂದು ದೇಹವನ್ನು ಸೇರಿಕೊಳ್ಳುತ್ತೆ, ಈ ದೇಹ ನಾಶವಾಗಿ ಹೋಗುತ್ತೆ ಅಂಥೇಳಿ ಮರುಜನ್ಮವನ್ನು ಕೂಡ ಇಲ್ಲಿ ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಲೈನ್ ನೋಡಿ, ದ ರಿವರ್ ಹ್ಯಾಸ್ ಅ ಸೋಲ್. ಎಸ್ ಇಲ್ಲಿ ನಾವು ನೇರವಾಗಿ ನದಿಯ ಕಡೆ ಹೋಗ್ತಾ ಇದ್ದೇವೆ. ನದಿ ಏನಿದೆನೋ ರಿವರ್ ಹ್ಯಾಸ್ ಎ ಸೋಲ್, ಅದಕ್ಕೆ ಸೋಲ್ ಇದೆ ಅಂದರೆ ಅದಕ್ಕೂ ಕೂಡ ಜೀವ ಇದೆ, ಆತ್ಮ ಇದೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ ಸಿಂಬಾಲಿಕ್ ಆಗಿ. ಇನ್ ದ ಸಮ್ಮರ್ ಇಟ್ ಕಟ್ಸ್ ಥ್ರೂ ದ ಲ್ಯಾಂಡ್. ಎಸ್ ಸಮ್ಮರ್ ಅಂದರೆ ಬೇಸಿಗೆಯ ಸಂದರ್ಭದಲ್ಲಿ ಅದೇನು ಮಾಡುತ್ತೆ, ಕಟ್ಸ್ ಥ್ರೂ ದ ಲ್ಯಾಂಡ್ ಅಂದರೆ ಭೂಮಿಯನ್ನು ಸೀಳ್ಕೊಂಡು ಹಾಗೆ ಮುಂದೆ ಸಾಗ್ತಾ ಇರುತ್ತೆ. ಅಂದರೆ ಬೇಸಿಗೆಯಲ್ಲೂ ಕೂಡ ಅದು ಹರಿತಾ ಹೋಗುತ್ತೆ. ಲೈಕ್ ಎ ಟಾರೆಂಟ್ ಆಫ್ ಗ್ರೀಫ್. ಟಾರೆಂಟ್ ಅಂದರೆ ಸಣ್ಣ ತೊರೆಯಂತೆ, ರಿವರ್ ಇರೋದೇನಾಗುತ್ತೆ, ಟಾರೆಂಟ್ ಆಗ್ತಾ ಇದೆ ಅಂದರೆ ಸಣ್ಣದಾಗ್ತಾ ಇದೆ ಬೇಸಿಗೆಯಲ್ಲಿ ನೀರಿನ ಕೊರತೆಯಿಂದಾಗಿ. ಸೊ ಗ್ರೀಫ್ ಅದು ದುಃಖದಲ್ಲಿದೆ, ಯಾಕೆ ಅಂದರೆ ಅದಕ್ಕೀಗ ನೀರಿನ ಕೊರತೆ ಇದೆ, ಹಾಗಾಗಿ ಅದು ದುಃಖದಲ್ಲಿ ಮುಂದೆ ಹರಿತಾ ಹೋಗ್ತಾ ಇದೆ. ಅಂದರೆ ಅದಕ್ಕೆ ಸ್ವಲ್ಪ ನೀರಿನ ಕೊರತೆ ಇರತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂದರೆ ನಮ್ಮ ಜೀವನದಲ್ಲೂ ಕೂಡ ಅನೇಕ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನು ಎದುರಿಸ್ತಾ ನಾವೇನು ಮಾಡಬೇಕಾಗುತ್ತೆ, ಜೀವನವನ್ನು ಸಾಗಿಸ್ಬೇಕಾಗುತ್ತೆ ಅನ್ನೋದನ್ನು ಕೂಡ ಈ ಒಂದು ಸೆಂಟೆನ್ಸ್ಗಳು ನಮಗೆ ಇಲ್ಲಿ ಸಿಂಬಾಲಿಕ್ ಆಗಿ ತಿಳಿಸ್ಕೊಡ್ತವೆ. ಸಮಟೈಮ್ಸ್ ಎಸ್ ನೋಡಿ ಮತ್ತೆ 2 ಸಾರಿ ಹೇಳ್ತಿದ್ರೆ, ಐ ಥಿಂಕ್ ಇಟ್ ಹೋಲ್ಡ್ಸ್ ಇಟ್ಸ್ ಬ್ರೆತ್ ಸೀಕಿಂಗ್ ಅ ಲ್ಯಾಂಡ್ ಆಫ್ ಫಿಶ್ ಆ್ಯಂಡ್ ಸ್ಟಾರ್ಟ್ಸ್. ಎಸ್ ನೋಡಿ ಸಮ್ಮರಲ್ಲಿ ನಿಧಾನಕ್ಕೆ ನೀರು ಕಡಿಮೆ ಆಗ್ತಾ ಹೋಗುತ್ತಲ್ವಾ, ಆ ರಿವರ್ಗೆ ಒಂದು ಹೋಪ್ ಇದೆ. ಅದೇನಪ್ಪ ಅಂದರೆ ಎ ಲ್ಯಾಂಡ್ ಆಫ್ ಫಿಶ್ ಸ್ಟಾರ್ಸ್,
ಮತ್ತೆ ಮುಂದೆ ಹರಿತಾ ಹರಿತಾ ಎಲ್ಲಾದರೂ ಫಿಶ್ ಎಲ್ಲಿರ್ತವೆ ಅಂದರೆ ಹೆಚ್ಚು ನೀರು ಇರುವ ಕಡೆ ಇರಬೇಕಲ್ವಾ. ಸೊ ನನಗೆ ಮತ್ತೆ ಹೆಚ್ಚಿನ ನೀರು ಸಿಗ್ಬೋದು, ಆ ನೀರೊಳಗಡೆ ಇರ್ತಕ್ಕಂತಹ ಫಿಶ್ಗಳು ಸಿಗ್ಬೋದು ಅಂತಕ್ಕಂಥದ್ದನ್ನು ಸೀಕಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಮಾಡ್ತಾ ನದಿ ಅಂತಕ್ಕಂಥದ್ದು ಮುಂದೆ ಹೋಗ್ತಾ ಇದೆ. ಇಟ್ಸ್ ಬ್ರೆತ್ ಹೋಲ್ಡ್ಸ್ ಇಟ್ಸ್ ಬ್ರೆತ್ ಅಂದರೆ ಅದು ಉಸಿರನ್ನು ಬಿಗಿ ಹಿಡಿದು ಮುಂದೆ ಸಾಕ್ತಾನೆ ಇರುತ್ತೆ. ಇನ್ನು ನೆಕ್ಸ್ಟ್, ದ ರಿವರ್ ಹ್ಯಾಸ್ ಎ ಸೋಲ್. ಎಸ್, ಮತ್ತೆ ಈ ಒಂದು ಲೈನನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಇದರ ಅರ್ಥ ಪ್ರತಿಯೊಂದು ದೇಹವು ಪುನರ್ಜನ್ಮವನ್ನು ಪಡೆಯುತ್ತೆ ಅಂತಕ್ಕಂತಹ ಒಂದು ನಂಬಿಕೆ ಇಲ್ಲಿ ಕಾಣಿಸ್ತಾ ಇದೆ. ಇಟ್ ನೋಸ್ ಸ್ಟ್ರೆಚಿಂಗ್ ಪಾಸ್ಟ್ ದ ಟೌನ್. ಎಸ್, ಆ ನದಿ ಹರಿತಕ್ಕಂಥದ್ದು ಏನು ಮಾಡುತ್ತೆ, ಪಟ್ಟಣವನ್ನು ದಾಟಿ ಹಾಗೆ ವಿಸ್ತಾರವಾಗಿ ಹರಿತಾ ಹೋಗುತ್ತೆ. ಫ್ರಮ್ ದ ಫಸ್ಟ್ ಡ್ರಾಪ್ ಆಫ್ ರೈನ್ ಟು ಡ್ರೈ ಅರ್ತ್. ಎಸ್, ಎಲ್ಲಿಂದ ಎಲ್ಲಿವರೆಗೂ ಹರಿತೆ ಅಂದರೆ ಫಸ್ಟ್ ಡ್ರಾಪ್. ಆ ಫಸ್ಟ್ ಡ್ರಾಪ್ ಅಂದರೆ ಏನು, ಮಳೆಯ ಹನಿ ಅಂತೇಳಿ ನಾವು ತೆಗೆದುಕೊಳ್ಬೋದು. ಒಂದು ನದಿ ಕ್ರಿಯೇಟ್ ಆಗಬೇಕಪ್ಪ ಅಂದರೆ ಅದು ಮಳೆ ಹನಿಯಿಂದಾನೇ ಅಲ್ವಾ. ಸೊ ಒಂದು ಹನಿಯಿಂದ ಅದರ ಜನ್ಮ ಆಗ್ತಾ ಇದೆ ಆ ರಿವರ್ದು. ಮತ್ತು ರೈನ್ ಟು ಡ್ರೈ ಅರ್ತ್, ಹಾಗೆ ಹರಿತಾ ಹರಿತಾ ಅದು ಬೇಸಿಗೆ ಸಂದರ್ಭದಲ್ಲಿ ಏನಾಗ್ಬೋದು, ಆವಿಯಾಗಿ ಹೋಗ್ಬೋದು. ಅಂದರೆ ಇಲ್ಲಿ ನಾವು ಆ ನದಿಯ ಮರಣ ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಈ ಫಸ್ಟ್ ಡ್ರಾಪ್ ಆಫ್ ರೇನ್ ಏನೈತೋ, ಈ ವಾಟರ್ ಏನೈತೋ, ಇದು ಜನನ ಅಂತ ನಾವು ಅಂದ್ಕೊಂಡ್ರೆ ಡ್ರೈ ಅರ್ತ್ ಏನಿರುತ್ತೋ ಅದು ಆ ನದಿಯ ಕೊನೆ ಆಗಿರುತ್ತೆ. ನೆಕ್ಸ್ಟ್ ಲೈನ್ ನೋಡಿ, ಆ್ಯಂಡ್ ಮಿಸ್ಟ್ ಆನ್ ದ ಮೌಂಟೇನ್ ಡ್ರಾಪ್ಸ್. ಎಸ್, ಅದೇ ರೀತಿ ಏನು ಮೌಂಟೇನ್ಗಳಿರ್ತಾವಲ್ವ, ಆವಿಯಾಗಿ ಹೋಗಿರ್ತಕ್ಕಂತಹ ಆ ಒಂದು ಹನಿಗಳು ಮಿಸ್ಟ್ ಆಗಿ ಹಾಗೆ ಮಂಜಿನ ರೂಪದಲ್ಲಿ ಮೌಂಟೇನ್ ಟಾಪಲ್ಲಿ ಹಾಗೆ ಇಬ್ಬನಿಯ ರೂಪದಲ್ಲಿ ಕಾಣಿಸ್ತಾ ಇರ್ತವೆ. ದ ರಿವರ್ ನೋಸ್, ನದಿಗೆ ತಿಳಿದಿದೆ ಒಂದು ವಿಷಯ, ಅದೇನಪ್ಪ ಅಂದರೆ ದ ಇಮ್ಮೋರ್ಟ್ಯಾಲಿಟಿ ಆಫ್ ವಾಟರ್. ಎಸ್, ಈಗ ಅದು ಮಳೆ ಹನಿ ಅಂತಕ್ಕಂಥದ್ದು ಕೆಳಗಡೆ ಬಿದ್ದು ಡ್ರೈ ಆಗಿ ನೀರು ಆವಿಯಾಗಿ ಹೋಗ್ಬೋದು. ಬಟ್ ಆ ಮಳೆ ಹನಿ ಮತ್ತು ರಿವರ್ ಎರಡೂ ಕೂಡ ಒಣಗಿ ಹೋಗಿರ್ಬೋದು. ಇಲ್ಲಿ ಆ ನೀರು ಶಾಶ್ವತವಾಗಿರುತ್ತೆ. ಆ ಮಳೆ ಹನಿ ಶಾಶ್ವತ ಅಲ್ಲ, ರಿವರ್ ಶಾಶ್ವತ ಅಲ್ಲ. ಆದರೆ ಆ ಮಳೆ ಹನಿ ಏನಾಗುತ್ತೆ, ಮತ್ತೆ ಆಕಾಶದಲ್ಲಿ ಸೇರಿ ಮತ್ತೆ ಮಳೆಯಾಗಿ ಮೋಡವಾಗಿ ಮಳೆಯಾಗಿ ಮತ್ತೆ ಧರೆಗೆ ಬೀಳುತ್ತೆ. ಹಾಗಾಗಿ ಆ ವಾಟರ್, ನೀರು ಏನಿರುತ್ತೋ ಅದು ಇಮ್ಮೋರ್ಟಲ್ ಅಂತೇಳಿ ಪೊಯೆಟ್ ಹೇಳ್ತಾ ಇದ್ದಾರೆ. ಈ ವರ್ಡನ್ನು ನೆನಪಿಟ್ಕೊಳ್ಳಿ, ಇಮ್ಮೋರ್ಟ್ಯಾಲಿಟಿ ಆಫ್ ವಾಟರ್. ಆ ವಾಟರ್ಗೆ ಸಾವಿಲ್ಲ, ನದಿ ಸತ್ತು ಹೋಗ್ಬೋದು, ಬಟ್ ಮತ್ತೆ ಹೊಸ ನೀರು ಅಲ್ಲಿಗೆ ಬರುತ್ತೆ. ಅದೇ ರೀತಿಯೇ ನಮ್ಮ ದೇಹವು ಅಷ್ಟೇನೆ. ನಮ್ಮ ದೇಹ ಇಲ್ಲಿ ರಿವರ್ಗೆ ಹೋಲಿಸ್ಬೋದು ನಮ್ಮ ದೇಹವನ್ನು. ಸೊ ದೇಹ ಅಂತಕ್ಕಂಥದ್ದು ಅಳಿದು ಹೋಗ್ಬೋದು, ಬಟ್ ಸೋಲನ್ನು ನಾವು ಇಲ್ಲಿ ವಾಟರ್ಗೆ ಹೇಳ್ಬೋದು, ವಾಟರ್ ಅಂತೇಳಿ. ಯಾಕೆಂದರೆ ವಾಟರ್ ಯಾವ ರೀತಿ ರೀಸೈಕಲ್ ಆಗ್ತಾ ಬರುತ್ತೋ ಹಾಗೆ ನಮ್ಮ ಆತ್ಮವೂ ಕೂಡ ಮತ್ತೆ ರೀಸೈಕಲ್ ಆಗಿ ಮತ್ತೊಂದು ದೇಹವನ್ನು ಸೇರ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಪೊಯೆಟ್ ಈ ಸಾಲಿನ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ಎ ಶ್ರೈನ್ ಆಫ್ ಹ್ಯಾಪಿ ಪಿಕ್ಚರ್ಸ್. ಎಸ್, ಎ ಶ್ರೈನ್ ಅಂದರೆ ನಾವೇನಂತ ಕರಿತೇವೆ, ಕಳಶ ಅಂತ ಕರಿತೇವಲ್ವಾ. ಸೊ ನಮ್ಮ ಒಂದು ಜೀವನದ ಹ್ಯಾಪಿ ಪಿಕ್ಚರ್ಸ್ ಅಂದರೆ ನಾವು ಚಿಕ್ಕವರಿದ್ದಾಗ, ನೆಕ್ಸ್ಟ್ ಲೈನ್ ನೋಡಿ, ಮಾರ್ಕ್ಸ್ ದ ಡೇಸ್ ಆಫ್ ಚೈಲ್ಡ್ಹುಡ್. ನಾವು ಚಿಕ್ಕವರಿದ್ದಾಗ ತುಂಬ ಸಂತೋಷಕರವಾಗಿ ಇರ್ತೇವೆ. ಯಾಕೆಂದರೆ ಆ ಚಿಕ್ಕವರಾಗಿದ್ದಾಗ ಅಂದರೆ ಬಾಲ್ಯದಲ್ಲಿ ನಮಗೆ ಜಗತ್ತಿನಲ್ಲಿರ್ತಕ್ಕಂತಹ ಕಷ್ಟಗಳು ಯಾವ್ಯಾವಿದ್ದಾವೆ, ಪ್ರಾಬ್ಲಮ್ಗಳು ಏನೇನಿದ್ದಾವೆ, ಮುಂದೆ ನಾವು ಏನು ಸಮಸ್ಯೆ ಎದುರಿಸಬೇಕಾಗುತ್ತೆ, ಇವುಗಳ ಯಾವುದೇ ಪರಿಚಯ ಇರೋದಿಲ್ಲ. ಸೊ ಚಿಕ್ಕ ಮಕ್ಕಳು ಸಂತೋಷದಿಂದ ಆಟವನ್ನು ಆಡ್ತಾ ಇರ್ತಾರೆ, ನೆಮ್ಮದಿಯಾಗಿ ಇರ್ತಾರೆ. ಸ್ಮಾಲ್ ಟೌನ್ಸ್ ಗ್ರೋ ವಿತ್ ಎಂಗ್ಸೈಟಿ ಫಾರ್ ದ ಫ್ಯೂಚರ್. ಎಸ್, ಹಾಗೆ ನಾವು ನಿಧಾನಕ್ಕೆ ಬೆಳೀತಾ ನಮ್ಮ ಮುಂದೆ ಬರ್ತಕ್ಕಂತಹ ಸಮಸ್ಯೆಗಳನ್ನು ನೆನೆಸಿಕೊಂಡು ಅನೇಕ ಸಮಸ್ಯೆಗಳಿಗೆ ಒಳಗಾಗಿ ನೆಮ್ಮದಿಯನ್ನು ಕಳ್ಕೊಳ್ತೇವೆ. ಇಲ್ಲಿ ಸ್ಮಾಲ್ ಟೌನ್ಸ್ ಅಂದರೆ ಸ್ಮಾಲ್ ಟೌನ್ಸ್ ಏನಿರ್ತವೆ, ಪಟ್ಟಣದ ಜನಗಳು ಅಂತೇಳಿ ಅರ್ಥ ಮಾಡ್ಕೋಬೋದು. ಗ್ರೋ ವಿತ್ ಎಂಗ್ಸೈಟಿ, ಏನೋ ಡೆವಲಪ್ಮೆಂಟ್ ಹೆಸರಲ್ಲಿ ಅನೇಕ ಸಮಸ್ಯೆಗಳಿಗೆ ನಾವು ಸಿಲುಕು ಹಾಕ್ಕೊಳ್ತೇವೆ. ಸೊ ನಮ್ಮಲ್ಲಿ ಎಂಗ್ಸೈಟಿ ಅಂದರೆ ಇಲ್ಲಿ ವರಿ ಅಂತೇಳಿ ಅರ್ಥ ಮಾಡ್ಕೋಬೋದು. ಎಂಗ್ಸೈಟಿಗೆ ವರಿ ಆಗ್ತೇವೆ ಫಾರ್ ದ ಫ್ಯೂಚರ್, ಭವಿಷ್ಯದ ಚಿಂತೆಗಳನ್ನು ಮಾಡಿ ನಾವು ಕೊರಗ್ತೇವೆ ಅಂತಕ್ಕಂಥದ್ದನ್ನು ಪೊಯೆಟ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ದ ಡೆಡ್ ಆರ್ ಪ್ಲೇಸ್ಡ್ ಪಾಯಿಂಟಿಂಗ್ ವೆಸ್ಟ್. ಎಸ್, ಸತ್ತವರನ್ನು ಏನು ಮಾಡ್ತಾರೆ, ವೆಸ್ಟ್ ಕಡೆ ಏನು ಮಲಗಿಸ್ಬಿಟ್ಟು ಮಣ್ಣು ಮಾಡ್ತೇವೆ ನಾವು, ಅಥವಾ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡ್ತೇವೆ. ಯಾಕೆ ವೆಸ್ಟ್ ಕಡೆನೇ ನಾವು ತಲೆ ಹಾಕಿ ಆ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದಕ್ಕೆ ನೆಕ್ಸ್ಟ್ ಕಾರಣವನ್ನು ಕೊಡ್ತಾರೆ. ಅಂದರೆ ಆ ಒಂದು ವೆಸ್ಟ್ ಕಡೆ ತಲೆಯನ್ನು ಹಾಕಿ ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ಕಾರಣ, ವೆನ್ ದ ಸೋಲ್ ರೈಸಸ್, ಆ ರೀತಿ ತಲೆಯನ್ನು ವೆಸ್ಟ್ ಕಡೆ ಹಾಕಿದರೆ ಆತ್ಮ ಅಂತಕ್ಕಂಥದ್ದು ಮತ್ತೆ ಹೇಳ್ಬೇಕಲ್ವಾ. ಅಂದರೆ ದೇಹ ಅಳಿದರೂ ಕೂಡ ಆತ್ಮ ಶಾಶ್ವತ. ಆ ದೇಹವನ್ನು ಬಿಟ್ಟು ಆತ್ಮ ಆಚೆ ಬರಬೇಕಾದ್ರೆ ಇಟ್ ವಿಲ್ ವಾಕ್ ಇನ್ ಟು ದ ಗೋಲ್ಡನ್ ಈಸ್ಟ್. ಗೋಲ್ಡನ್ ಈಸ್ಟ್ ಅಂತೇಳಿ ಯಾಕೆ ಕರೀತಾ ಇದ್ದಾರೆ ನಮ್ಮ ಪೊಯೆಟ್, ಸೂರ್ಯೋದಯದ ಸಮಯದಲ್ಲಿ ಆಕಾಶ ಏನು ಗೋಲ್ಡ್ ಥರ ಕಾಣಿಸ್ತಾ ಇರುತ್ತಲ್ವ. ಸೊ ಅದಕ್ಕೆ ಕಾರಣ
ಪೂರ್ವದಲ್ಲಿ ಹುಟ್ಟತಕ್ಕಂತಹ ಸೂರ್ಯನೇ ಆಗಿರ್ತಾನೆ. ಸೊ ಆ ಗೋಲ್ಡನ್ ಈಸ್ಟ್ ಕಡೆ ಅದು ಎದ್ದೇಳಬೇಕು. ವೆಸ್ಟ್ ಕಡೆ ತಲೆ ಇದ್ದರೆ ಅದು ಏಳುವಾಗ ಈಸ್ಟ್ ಕಡೆ ಮುಖ ಮಾಡಿಕೊಂಡು ಆತ್ಮ ಅಂತಕ್ಕಂಥದ್ದು ಮೇಲೆ ಏಳುತ್ತೆ ಮತ್ತು ಇಟ್ ವಿಲ್ ವಾಕ್, ಆ ಕಡೆ ನಡ್ಕೊಂಡು ಹೋಗುತ್ತೆ ಆತ್ಮ ಇನ್ ಟು ದ ಹೌಸ್ ಆಫ್ ದ ಸನ್. ಎಸ್, ಆ ಒಂದು ಈಸ್ಟ್ ಅಂತಕ್ಕಂಥದ್ದೇನಿದೆ ಅದು ಸೂರ್ಯನ ಮನೆಯಾಗಿರುತ್ತೆ. ಸೊ ಆ ಮನೆಯ ಕಡೆ ಈ ಆತ್ಮ ನಡೆದುಕೊಂಡು ಹೋಗುತ್ತೆ. ಇಲ್ಲಿ ಹೌಸ್ ಆಫ್ ಸನ್ ಅಂದರೆ ನಾವು ಏನು ಇಟರ್ನಲ್ ಲೈಫ್ ಅಂತ ಅಥವಾ ಶಾಶ್ವತವಾಗಿರ್ತಕ್ಕಂಥದ್ದು ಈಸ್ಟ್ ಅಂತಕ್ಕಂಥದ್ದು ಅಂತೇಳಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಸೂರ್ಯ ಸಾಯಂಕಾಲ ವೆಸ್ಟಲ್ಲಿ ಮುಣಗಿದರೂ ಕೂಡ ಮತ್ತೆ ಅವನು ಮರುದಿನ ಎದ್ದು ಬರ್ತಕ್ಕಂಥದ್ದು ಈಸ್ಟ್ ದಿಕ್ಕಲ್ಲಿನೇ. ಅಂದರೆ ಆ ಈಸ್ಟ್ ಅಂತಕ್ಕಂಥದ್ದು ಒಂದು ಭರವಸೆ ಆಗಿರುತ್ತೆ, ಮರುಜನ್ಮದ ಸಂಕೇತ ಆಗಿರುತ್ತೆ ನಮ್ಮ ಪೋಯಿಟ್ ಅವರ ಪ್ರಕಾರ. ಇನ್ನು ಈ ಒಂದು ಪೋಯಮ್ನ ಕೊನೆಯ ಭಾಗವನ್ನು ನೋಡೋಣ. ಇನ್ ದ ಕೂಲ್ ಬ್ಯಾಂಬೂ ರಿಸ್ಟೋರ್ಡ್ ಇನ್ ಸನ್ಲೈಟ್ ಲೈಫ್ ಮ್ಯಾಟರ್ಸ್ ಲೈಕ್ ದಿಸ್. ಎಸ್, ಇಲ್ಲಿ ನೋಡಿ ನಮ್ಮ ಲೈಫನ್ನು ಕೂಲ್ ಬ್ಯಾಂಬುಗೂ ಕೂಡ ನಮ್ಮ ಪೊಯೆಟ್ ಹೋಲಿಸ್ತಾ ಇದ್ದಾರೆ. ಇನ್ ದ ಕೂಲ್ ಬ್ಯಾಂಬು, ಈಗ ಏನು ಕೂಲ್ ಬ್ಯಾಂಬು ಏನಿರುತ್ತೋ ರೀಸ್ಟೋರ್ಡ್ ಇನ್ ಸನ್ಲೈಟ್, ಅದು ಮತ್ತೆ ಚೈತನ್ಯವನ್ನು ಎಲ್ಲಿ ಪಡೆದುಕೊಳ್ಳುತ್ತಪ್ಪ ಅಂದರೆ ಹೊಸ ಚಿಗುರು ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಈ ಒಂದು ಸೂರ್ಯನ ಬೆಳಕಿನಲ್ಲಿನೇ ಅಂತೇಳಿ ಪೊಯೆಟ್ ಹೇಳ್ತಾರೆ. ಲೈಫ್ ಮ್ಯಾಟರ್ಸ್, ಎಸ್, ಜೀವನ ಅಂತಕ್ಕಂಥದ್ದು ಹೀಗೇನೆ ಅದು ಮ್ಯಾಟರ್ ಆಗುತ್ತೆ. ಅಂದರೆ ಅದು ಮತ್ತೆ ಜೀವವನ್ನು ಪಡೆದುಕೊಳ್ಳುತ್ತೆ, ಅದಕ್ಕೆ ತನ್ನದೇ ಆಗಿರುವ ಅರ್ಥವಿದೆ ಅನ್ನೋದನ್ನು ಪೋಯೆಟ್ ಇಲ್ಲಿ ಹೇಳ್ತಾರೆ. ಇನ್ನು ಕೊನೆಯ ಸಾಲುಗಳು. ಇನ್ ಸ್ಮಾಲ್ ಟೌನ್ಸ್ ಬೈ ದ ರಿವರ್ ವಿ ಆಲ್ ವಾಂಟ್ ಟು ವಾಕ್ ವಿತ್ ದ ಗಾಡ್ಸ್. ಎಸ್, ಇನ್ ಸ್ಮಾಲ್ ಟೌನ್ಸ್ ಬೈ ದ ರಿವರ್, ಈ ನದಿಯ ಪಕ್ಕದಲ್ಲಿರ್ತಕ್ಕಂತಹ, ಅಂದರೆ ಏನು ನದಿಯ ಪಕ್ಕದಲ್ಲಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಪೋಯೆಟು ಆ ನದಿ ಅಂತಕ್ಕಂಥದ್ದು ಮತ್ತೆ ಮರುಜನ್ಮವನ್ನು ಪಡಿತಾ ಹೋಗುತ್ತಲ್ವ, ನಾವು ಕೂಡ ಅದ್ರ ಹತ್ರನೇ ಇದ್ದೇವೆ. ನಾವು ಈ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ನಾವು ಸತ್ರು ಕೂಡ ನಮ್ಮ ಆತ್ಮ ಶಾಶ್ವತವಾಗಿ ಇರುತ್ತೆ ಅನ್ನಲಿಕ್ಕೆ ಈ ಒಂದು ಲೈನನ್ನು ಇಲ್ಲಿ ಮತ್ತೆ ಅವರು ಬಳಸ್ತಾ ಇದ್ದಾರೆ. ವಿ ಆಲ್ ವಾಂಟ್ ಟು ವಾಕ್ ವಿತ್ ದ ಗಾಡ್ಸ್. ಎಸ್, ಈ ಒಂದು ದೇವರ ನಿಯಮಗಳೇನಿದಾವೋ ಇದ್ರ ಜೊತೆ ನಾವು ಕೂಡ ನಡೆದುಕೊಂಡು ಹೋಗಬೇಕಾಗುತ್ತೆ. ಅಂದರೆ ನಾವು ಮತ್ತೆ ಮರುಜನ್ಮವನ್ನು ಪಡಿತೇವೆ, ನಮ್ಮ ಆತ್ಮ ಶಾಶ್ವತ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನು ಪೊಯೆಟ್ ಈ ಒಂದು ಕೊನೆಯ ಸಾಲಿನ ಮೂಲಕವೂ ಅವರು ಹೇಳ್ತಾ ಇದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ಇದೇ ರೀತಿ ಇಂಗ್ಲೀಷ್ ಲಿಟ್ರೇಚರ್ನ ಯಾವುದೇ ಲೆಸನ್ನ ಕನ್ನಡ ಸಮರಿ ನಿಮಗೆ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಆ ಒಂದು ಟೈಟಲನ್ನು ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಅದೇ ರೀತಿ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಹೆಲ್ಪ್ಫುಲ್ ಅಂತೇಳಿ ನೀವು ಒಂದು ಕಮೆಂಟನ್ನು ಹಾಕಿ. ಇನ್ನೊಂದು ವಿಷಯ ಅದೇನಪ್ಪ ಅಂದರೆ ಈ ಒಂದು ಪೋಯಮ್ನ ಪಾಯಿಂಟ್ ವೈಸ್ ಸಮರಿ ಬೇಕು ಅಂದರೆ ಪಾಯಿಂಟ್ ವೈಸ್ ಸಮರಿ ಅಂತೇಳಿ ಕೂಡ ನೀವು ಕಮೆಂಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಪಾಯಿಂಟ್ ವೈಸ್ ಸಮರಿಯನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.